ಮಾಫಿ ಸಾಕ್ಷಿಯನ್ನಾಗಿಸುವಂತೆ A14 ಪ್ರದೋಷ್ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಆ ಅರ್ಜಿಯ ವಿಚಾರಣೆ ಇವತ್ತು 59ನೇ CCH ಕೋರ್ಟ್ನಲ್ಲಿ ನಡೆಯಿತು. ಪ್ರಾಸಿಕ್ಯೂಷನ್ ಪರ SPP ಪ್ರಸನ್ನ ಕುಮಾರ್ ವಾದ ಮಂಡಿಸಿದ್ರು. ಸುಪ್ರೀಂ ಕೋರ್ಟ್ ಮಾಫಿ ಸಾಕ್ಷಿ ಬಗ್ಗೆ ಕೊಟ್ಟಿರುವಂತಹ ತೀರ್ಪುಗಳನ್ನು ಕೂಡ ಉಲ್ಲೇಖಿಸಿತು. ಪ್ರಾಸಿಕ್ಯೂಷನ್ ಮಾಫಿ ಸಾಕ್ಷಿ ಬಗ್ಗೆ ಲಿಖಿತ ಹೇಳಿಕೆಯನ್ನ ಸಲ್ಲಿಸಿದೆ. ಸೊ ಹಾಗಾಗಿ A14 ಪ್ರದೋಷ್ನ ಮಾಫಿ ಸಾಕ್ಷಿಯನ್ನ ಪರಿಗಣಿಸಬಹುದು ಅಂತ ಹೇಳಿ SPP ಹೇಳಿದ್ರು. ಮಾಫಿ ಸಾಕ್ಷಿಗೆ ಕೋರ್ಟ್ ಒಪ್ಪಿದ್ರೆ ಆಗ ಷರತ್ತುಗಳನ್ನ ನೀವು ವಿಧಿಸಬಹುದು. ಷರತ್ತುಗಳ ಬಗ್ಗೆ ಪ್ರದೋಷ್ಗೆ ಕೋರ್ಟ್ ಮಾಹಿತಿ ನೀಡಬಹುದು ಅಂತಲೂ ಕೂಡ SPP ಹೇಳಿದ್ರು. ಸೊ ಇವತ್ತು ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಏನಿತ್ತು ಆ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಂಡಂತಹ ನ್ಯಾಯಾಲಯ ವಿಚಾರಣೆಯನ್ನು ನಡೆಸಿತು. ಈ ಸಂದರ್ಭದಲ್ಲಿ SPP ಕೂಡ ತಮ್ಮ ಒಪಿನಿಯನ್ ಅನ್ನ ಮುಂದಿಟ್ಟರು. ನಮಗೆ ಯಾವುದೋ ಅಬ್ಜೆಕ್ಷನ್ ಇಲ್ಲ, ಅವರನ್ನ ಪರಿಗಣಿಸಬಹುದು ಅಂತ ಹೇಳಿದ್ರು. ಹಾಗೆ ಪ್ರದೋಷ್ಗೆ ಜಡ್ಜ್ ಸುಜಾತಾ ಮಡಿವಾಳಪ್ಪ ಕೆಲವೊಂದಷ್ಟು ಪ್ರಶ್ನೆಯನ್ನ ಕೇಳಿದ್ರು. ನೀವು ಮಾಫಿ ಸಾಕ್ಷಿ ಸಲ್ಲಿಸಿರೋದು ನಿಮಗೆ ಗೊತ್ತಿದೆಯಾ ಅಂತ ಕೇಳಿದ್ರು. ಅದಕ್ಕೆ ಹೌದು ನನಗೆ ಗೊತ್ತಿದೆ ಅಂತ ಹೇಳಿ A14 ಆಗಿರುವಂತಹ ಪ್ರದೋಷ್ ಉತ್ತರ ನೀಡಿದ್ರು. ಅದಾದ ನಂತರ ನಿಮ್ಮ ಅರ್ಜಿಯಲ್ಲಿ ಏನೇನಿದೆ ಅನ್ನುವಂಥದ್ರ ಬಗ್ಗೆ ವಿವರ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆಯಾ ಅಂತ ಕೇಳಿದ್ರು ಜಡ್ಜ್. ಅದಕ್ಕೆ ಅರ್ಜಿಯಲ್ಲಿರುವಂತಹ ಅಂಶಗಳು ನನಗೆ ತಿಳಿದಿವೆ ಅನ್ನುವಂಥದ್ದನ್ನ ಪ್ರದೋಷ್ ಹೇಳಿದ. ಇನ್ನು ವಿಚಾರಣೆ ನಾಳೆಗೆ ಮುಂದೂಡಿದೆ 59ನೇ CCH ನ್ಯಾಯಾಲಯ. ಇನ್ನು ನಾಳೆ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣಿಸಬೇಕಾ, ಮಾಫಿ ಸಾಕ್ಷಿಯಾಗಿ ಆತನನ್ನ ಒಪ್ಕೋಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ನಾಳೆನೇ ತೀರ್ಪು ಹೊರಬೀಳುತ್ತಾ ಅಥವಾ ಅದನ್ನು ಕಾಯ್ದಿರಿಸಲಾಗುತ್ತಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಗೊತ್ತಾಗಲಿದೆ. ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖುದ್ದು ಹಾಜರಿಯನ್ನ ನಟ ದರ್ಶನ್ ಕೋರಿದ್ರು. ಆದ್ರೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಯಾಕಂದ್ರೆ ಅರ್ಜಿ ವಜಾ ಆಗಿದೆ. 59ನೇ CCH ಕೋರ್ಟ್ ದರ್ಶನ್ ಅರ್ಜಿಯನ್ನ ವಜಾಗೊಳಿಸಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವಂತೆ ಸೂಚನೆಯನ್ನ ಕೋರ್ಟ್ ಕೊಟ್ಟಿದೆ. ವಕೀಲರೊಂದಿಗೆ ಮಾತನಾಡಲು ಖಾಸಗಿತನದ ವ್ಯವಸ್ಥೆಗೆ ಸೂಚನೆಯನ್ನ ಇದರ ಜೊತೆಗೆ ನೀಡಲಾಗಿದೆ. ವಕೀಲರ ಜೊತೆಗೆ ಸಂಪೂರ್ಣ ಸಂವಹನಕ್ಕೆ ಅವಕಾಶವನ್ನ ಕೊಡಲಾಗಿದೆ. ನಿಯಮ 8(3) ಅಡಿಯಲ್ಲಿ ಸಂಪರ್ಕ ವ್ಯವಸ್ಥೆಯನ್ನ ಕಲ್ಪಿಸಲು ಸೂಚಿಸಲಾಗಿದೆ. ಸಾಕ್ಷ್ಯ ವಿಚಾರಣೆಯ ವೇಳೆ ಅಗತ್ಯವಿರುವಾಗ ಸಂಪರ್ಕದ ಅವಕಾಶ, ವಕೀಲರೊಂದಿಗೆ ಆರೋಪಿಗಳ ಸಂಪರ್ಕಕ್ಕೆ ಅವಕಾಶ ಇದೆ. ಸಾಕ್ಷ್ಯ ವಿಚಾರಣೆಗೆ ಮೊದಲು, ಅದರ ನಡುವೆ, ಆನಂತರ ಸಂಪರ್ಕ ಮಾಡಬಹುದು. ಸಾಕ್ಷಿಗಳ ಹೇಳಿಕೆಯನ್ನ ಸ್ಪಷ್ಟವಾಗಿ ಕೇಳುವಂತೆ ವ್ಯವಸ್ಥೆಯನ್ನ ಕಲ್ಪಿಸಿ ಅಂತ ಹೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸಿವಿಲ್ ಕೋರ್ಟ್ನ ತಾಂತ್ರಿಕ ವಿಭಾಗಕ್ಕೆ ಕೋರ್ಟ್ ಕೊಟ್ಟಿರುವಂತಹ ಸೂಚನೆ ಇದು. ಜಡ್ಜ್ ಸುಜಾತಾ ಮಡಿವಾಳಪ್ಪ ಸಾಂಬ್ರಾಣಿಯವರು ಆದೇಶವನ್ನ ಕೊಟ್ಟಿದ್ದಾರೆ. ಖುದ್ದು ಹಾಜರಿಗೆ ಅವಕಾಶವನ್ನ ಕೇಳಿದ್ರು, ಆದರೆ ಆ ಅರ್ಜಿ ವಜಾಗೊಂಡಿದೆ.